Hi, hello, welcome back to my YouTube channel. Hi, Eli. ಹಾಯ್ ಹೇಳಿ ಹೇಳಿ Hi, Eli. ಹಾಯ್ ಹೇಳು Hi, guys, Sunny. Hi, guys. Oh my God. ಇಲ್ಲಿ ಹಿಂದೆ ಹಿಂದೆ ಹಾಯ್ ಹೇಳಿ ಎಲ್ರು ಬಟ್ ಪ್ಲೇ ಏರಿಯಾಗೆಲ್ಲ ಕರ್ಕೊಂಡು ಹೋಗಿ ಹೇಳಿ hi ಹೇಳಿ ಹೇಳು. Hi, guys. ಅದ್ರೊಳಗೆ ನಿದ್ದೆ Hi, guys. ಆಗಿಲ್ಲ, ಸಖತ್ ನಿದ್ದೆ ಬಂದಿತ್ತು. Dimple Rani. Get the best baby care tips and experience our daily lifestyle. Please subscribe. ನೋಡಿ ನಾನ್ ಹಾಕೊಳ್ಳೋದ್ ಗ್ಲಾಸ್ ನೋಡಿ ಹೆಂಗೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಮ್ಮ ಗೋವಾ ಟ್ರಿಪ್ ನ ಲಾಸ್ಟ್ ಡೇ. ನಾಳೆ ಮತ್ತೆ ನಾಳೆ back to ಮಾರ್ನಿಂಗ್ Bangalore. ನಾವು ಬ್ಯಾಂಗ್ಳೂರಿಗೆ ಹೊರಡ್ತಾ ಇದೀವಿ. ಗೋವಾ ಟ್ರಿಪ್ ನ ಲಾಸ್ಟ್ ಡೇ ಅಲ್ಲಿ ಟೆಂಪಲ್ ರನ್ ಸ್ಟಾರ್ಟ್ ಮಾಡಿದೀವಿ ನಾವು ಇವತ್ತು. ಯಾವ್ಯಾವ ಟೆಂಪಲ್ ಗೆ ಹೊರಟಿದೀವಿ ಅಂತ ನಮ್ಮ ಮಾಮ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ವ್ಯೂ ಮಾತ್ರ ಸಖತ್ತಾಗಿತ್ತು. ಹಾಗೆ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ದೇವ್ರ ದರ್ಶನ ತಗೊಳಕ್ಕೆ ಸ್ಟೆಪ್ಸ್ ಹತ್ತಕ್ಕೆ ನಾನು ಕೂಡ ರೆಡಿ ಆದೆ. ಆಕ್ಚುಲಿ 500 ಸಮಥಿಂಗ್ ಸ್ಟೆಪ್ಸ್ ಇದೆ. ಸೊ ಆಫ್ ರೋಡ್ಗೆ ಬಂದರೆ ಇಲ್ಲಿ ನಮಗೆ ಒಂದು 100 ಸ್ಟೆಪ್ಸ್ ಸಿಗ್ಬೋದು. ಇನ್ನು 400 ಸ್ಟೆಪ್ಸ್ ಇನ್ನೂ ಇದೆ ಇದ್ರ ಕೆಳಗಡೆ. ಸೊ ಕಾರಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡ್ಕೊಂಡು ಇನ್ನು 100 ಮೇಲೆ ಇರೋ ಸ್ಟೆಪ್ಸ್ನ ಹತ್ಕೋಬೋದು. ಸೊ ಈ ಪ್ಲೇಸ್ ಬಗ್ಗೆ ಒಂದು ವಿಶೇಷತೆ, ಒಂದು ದೊಡ್ಡ ಸ್ಟೋರಿನೇ ಇದೆ. ಸೊ ಆ ಸ್ಟೋರಿ ಕೇಳ್ಬಿಟ್ಟು ನಾನಂತೂ ತುಂಬಾನೇ ಶಾಕ್ ಆಗೋದೆ. ಸೊ ಇಷ್ಟೊಂದು ಸ್ಟೆಪ್ಸ್ನ ಹೇಗತ್ತದಂತ ನಾನಂತೂ ಶಾಕ್ ಆದೆ. ಬಟ್ ದೇವ್ರ ನೆನ್ಸ್ಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ, ಹತ್ತೆ ಬಿಟ್ಟೆ. ಸೊ ಟೆಂಪಲ್ ಕೂಡ ಬಂತು, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಬಟ್ ನಾವು ಬಂದಿರೋದು ಸಾಟರ್ಡೆ, ಆಲ್ರೆಡಿ 6:30 ಆಗೋಗೋಯ್ತು. ಅದಕ್ಕೆ ಟೆಂಪಲ್ ಕ್ಲೋಸ್ ಆಗಿತ್ತು. ಬಟ್ ಹೋಗಿ ಅಲ್ಲಿರೋ ದೇವ್ರ ದರ್ಶನ ಮಾಡ್ಕೊಂಡೆ, ಅಷ್ಟು ಸಾಕನ್ಸ್ತು. ನೆಕ್ಸ್ಟ್ ಒಂದು ಚಾನ್ಸ್ ಸಿಕ್ಕರೆ ಮತ್ತೆ ಬರ್ತೀನಿ. ನನ್ ಸಿಯಾ ಮಾತ್ರ ಮಂಕಿ ನೋಡ್ಕೊಂಡು ತುಂಬಾ ಖುಷಿಯಾಗಿದ್ದಾಳೆ, ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಸೊ ಇದ್ರ ಸ್ಟೋರಿ ಏನು ಅಂದ್ರೆ, ಶಿವರಾತ್ರಿ ದಿನ ಈ ಟೆಂಪಲ್ ತುಂಬಾನೇ ವಿಶೇಷತೆ. ಆಕ್ಚುಲಿ ಆವತ್ತಿನ ದಿನ ಇಲ್ಲಿ ಒಂದು ಡೇ ಮಾತ್ರ ಮಾಂಸನ ಇಡ್ತಾರಂತೆ ಟೆಂಪಲ್ ಮುಂದೆ. ಅವತ್ತು ಬಂದು ಟೈಗರ್ ಬಂದು ಆ ಮಾಂಸನ ತಿಂದು ಹೋಗುತ್ತೆ, ಎಲ್ಲ ಗುರುತುಗಳನ್ನ ಬಿಟ್ಟು ಹೋಗುತ್ತಂತೆ. ಪ್ರತಿ ವರ್ಷ ಕೂಡ ಅದು ಇಲ್ಲಿ ಒಂದು ದೊಡ್ಡ ಬಿಗ್ ಮಿರಾಕಲ್ ಅಂತಾನೆ ಹೇಳ್ಬೋದು.
ಹಾಯ್ ಹಾಯ್ ಹಾಯ್. ಸೊ ನೋಡಿದ್ರಲ್ಲ ಈ ಟೆಂಪಲ್, ನಿಮ್ಗೆಲ್ಲ ಹೇಗ್ ಅನಿಸ್ತು? ನನಗಂತೂ ಈ ಸ್ಟೋರಿ ಕೇಳಿ ತುಂಬಾ ಶಾಕ್ ಆಯ್ತು. ಅದ್ರಲ್ಲೂ ಟೈಗರ್ ಸ್ಟೋರಿ, ಟೈಗರ್ ಬಂದ್ ಹೇಗ್ ತಿಂದೋಗುತ್ತೋ ಆ ಮಾಂಸನ ಅಂತ, ಅದು ಇನ್ನ ತಲೆಯಲ್ಲಿ ಹಂಗೆ ಇದೆ. ನನಗಂತೂ ಅದ್ ನೋಡ್ಬೇಕು ಅಂತ ಅನಿಸ್ತಾ ಇದೆ, ಸಖತ್ ಅನಿಸ್ತಾ ಇದೆ. ನಾವು ಗೋವಾದಲ್ಲಿ ಇದೀವಿ ಅಂತಾನೆ ಅನಿಸ್ತಾ ಇಲ್ಲ ನನಗೆ. ಸಖತ್ ವೆದರು, ಮಳೆ ಬೇರೆ ಬರ್ತಾ ಇದೆ. ಪ್ಲೇಸ್ ಕೂಡ ಚೆನ್ನಾಗಿದೆ. ನೀವು ಗೋವಾಗ್ ಬಂದ್ರೆ ಈ ಪ್ಲೇಸ್ ನ ಮಸ್ಟ್ ಟ್ರೈ ಮಾಡಿ. ಹಾಗೆ ಹೇಗಿತ್ತು ನಮ್ಮ ವಿಲಾಗ್? ನಿಮ್ಗೆಲ್ಗೂ ಇಷ್ಟ ಆಯ್ತು ಅಂತ ನಾನ್ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಒಂದ್ ಒಳ್ಳೆ ಟೆಂಪಲ್ ರನ್ ಒಂದಿಗೆ ಬರ್ತೀನಿ, ಗೋವಾದು ಟೆಂಪಲ್. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್. Subscribe. My channel.